ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೂಡ ಕೆಲಸಕ್ಕೆ ಹೋಗ್ತಿದ್ದೇನೆ. ಒಂದು ತಿಂಗಳು ಹೋಗ್ತೇನೆ ಕೆಲಸಕ್ಕೆ. ಹಾಗೆ ಈಗ ಹೋಗ್ತಿದ್ದೇನೆ. ಮತ್ತು ನಿನ್ನೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಕೆಲಸ ಇರ್ತದೆ ಅಲ್ಲಿ. ತುಂಬ ಒಂದು ಅನ್ಲೋಡ್ ಮಾಡೋದಾಗಲಿ, ಲೋಡಿಂಗ್ ಮಾಡೋದಾಗಲಿ, ಸೆಟ್ ಮಾಡೋದಾಗಲಿ. ಚಿಕ್ಕ ಅಂಗಡಿ ಅದು ತುಂಬ ಕೆಲಸ. ಆದರೆ ಅವ್ರದ್ದು ಚಿಕ್ಕ ಅಂಗಡಿ ಅಲ್ಲ, ಅದು ತುಂಬ ದೊಡ್ಡ ಅಂಗಡಿ. ಅಂದರೆ ಅವರ ಅಂಗಡಿಯಿಂದ ಎಲ್ಲ ಕಡೆಗೆ ಫ್ರೂಟ್ಸ್ ಹೋಗ್ತದೆ. ಹಾಗೆ ಅದು ಅಂದರೆ ಸ್ವಲ್ಪ ಇದು ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಕೈ ಕಾಲೆಲ್ಲ ನೋವು. ನಿನ್ನೆ ಒಂದು ಮಾಡಿದ್ದು ಎಲ್ಲ ಕೈ ಕಾಲೆಲ್ಲ ನೋವು ಆಗ್ತಾ ಉಂಟು. ನಿನ್ನೆ ಅಂದರೆ ಇನ್ನು 2 ದಿನ ಕೈ ಕಾಲು ನೋವು ಇರ್ತದೆ ಅಂತೆ, ಆಮೇಲೆ ಕಡಿಮೆ ಆಗ್ತದೆ ಅಂತೆ ಕೈ ಕಾಲು ನೋವು. ಹಾಗೆ ಒಂದು 3 ದಿನ ಕೈ ಕಾಲು ನೋವು ಇರ್ತದೆ, ಮತ್ತೆ ಕಡಿಮೆ ಆಗ್ತದೆ, ಮತ್ತೆ ಮಾಮೂಲಿ ಅದು ಯಾವಾಗಲೂ ಇದ್ದಾಗೆ ಆಗ್ತದೆ. ಕೆಲಸ ಸ್ವಲ್ಪ ಆಗಿ ಇರ್ತದೆ. ಅಂದರೆ ಸಂಬಳ ಕೊಡ್ತಾರೆ ಅದೊಂದು ಟೆನ್ಷನ್ ಇಲ್ಲ. ಕೆಲವೊಬ್ಬರು ಕೆಲಸ ಮಾಡಿಸಿ ಸಂಬಳ ಕೊಡುದಿಲ್ಲ, ಅದು ಬೇಸರ ಆಗ್ತದೆ. ಇವರು ಸಂಬಳ ಕೊಡ್ತಾರೆ, ಹೋಗುವ ಮುಂಚೆ ನಾನು ದನಿ ಬರ್ತೇನೆ ಅಂತ ಹೇಳುವಾಗ ಹಣ ಕೊಡ್ತಾರೆ. ಅದಕ್ಕೋ 50 ರೂಪೀಸ್ ಬಸ್ ಚಾರ್ಜ್ ಇದ್ದು ಮತ್ತೆ ಬಾಕಿ ಇದ್ದು ನಿಂದ ಸಂಬಳ ಅಂತ ಹೇಳ್ತಾರೆ. ಹಾಗೆ ಅದೊಂದು ಟೆನ್ಷನ್ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗ್ತದೆ. ಕೆಲವೊಬ್ಬರ ಸಂಬಳವೇ ಕೊಡುತ್ತಿಲ್ಲ, ತುಂಬ ಜನ ಇದ್ದಾರೆ ಹಾಗೆ. ನಾನೊಂದು ಮುಂಚೆ ಹೋಟೆಲ್ಗೆ ಹೋಗ್ತಿದ್ದೆ ಮಾರೆ. ಅಲ್ಲಿ ಆವತ್ತು ನಾನು ಸ್ಯಾಲ್ರಿ ಕೇಳಿದ್ದಕ್ಕೆ ನಿಮಗೆ ನಾನು ಡೇಟ್ ಆದ ಆವತ್ತೇ ಕೊಡ್ತೇನೆ ಅಂತ ಹೇಳಿದ್ರು. ಡೇಟ್ ಆಗೋದು ಅವ್ರು 10 ತಾರೀಕಿಗೆ ಸಂಬಳ. ನಾನು ಬಿಟ್ಟಿದ್ದೆ, ಅರ್ಜೆಂಟ್ ಒಂದು ಇಶ್ಯೂ ಆಯಿತು, ಹಾಗೆ ಬಿಟ್ಟೆ. ಅವರು ಹೇಳ್ತಾರೆ ನಿಮಗೆ 10 ತಾರೀಕಿಗೆ ಸಂಬಳ ನಾನು ಕೊಡೋದು, ನಮ್ಮ ಸಂಬಳ ಡೇಟ್ ಆವತ್ತೇ, ಅದಕ್ಕಿಂತ ಮುಂಚೆ ಕೊಡಲಿಕ್ಕೆ ಆಗೋದಿಲ್ಲ. ಇದ್ದದೆಷ್ಟು ಒಂದು 6,000 ಏನೋ ಇತ್ತ ಅಂತ. 6,000 ಸಹ ಇರಲಿಲ್ಲ, ಅಷ್ಟೇ ಇದ್ದದ್ದು ಸ್ವಲ್ಪ. ಅದು ಕೂಡ ಕೊಡ್ಲಿಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಹೋಟೆಲ್. ಹಾಗೆಲ್ಲ ಇದ್ರೆ ಹೋಗ್ಲಿಕ್ಕೆ ಮನಸ್ಸಾಗುತ್ತಿಲ್ಲ ಕೆಲಸಕ್ಕೆ. ಸುಸ್ತಾಗ್ತದೆ ತುಂಬ. ಅಂದರೆ ಕೆಲಸ ಎಲ್ಲ ಹೆವಿ ಇರುವಾಗ ಕಷ್ಟ ಆಗ್ತದೆ. ಶುಕ್ರವಾರ ಎಲ್ಲ ಸಂತೆ ಇರ್ತದೆ ಮೂಡುಬಿದಿರೆಯಲ್ಲಿ, ಅದು ತುಂಬ ಹೆವಿ ಇರ್ತದೆ. ಸಂಡೇ ಕೂಡ ಹಾಗೆ. ಮತ್ತೆ ಬಾಕಿ ದಿನ ಹಾಗೆ ಏನು ಇರಲಿಕ್ಕಿಲ್ಲ. ಬಾಕಿ ದಿನ ಎಲ್ಲ ನಾರ್ಮಲ್, ಮಧ್ಯಾಹ್ನ ಎಲ್ಲ ಫ್ರೀ ಇರ್ತದೆ. ಸ್ವಲ್ಪ ಎಡಿಟಿಂಗ್ ಮಾಡ್ತೇನೆ, ಎಡಿಟಿಂಗ್ ಮಾಡಿ ಹಾಕ್ತೇನೆ ಒಮ್ಮೊಮ್ಮೆ. ಹಾಗೆ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಟ್ರೈ ಮಾಡ್ತೇನೆ ವಿಡಿಯೋ ಮಾಡಲಿಕ್ಕೆ, ಎಂತಾದರೂ ಕಂಟೆಂಟ್ ಸಿಗ್ತದಲ್ಲ ಟ್ರೈ ಮಾಡ್ತೇನೆ. ಆದರೆ ಆಯಿತು, ಇಲ್ಲದಿದ್ದರೆ ನೋಡುವ ನೆಕ್ಸ್ಟ್ ಟೈಮ್. ಎಲ್ಲಾದರೂ ತಿರುಗಾಡಲಿಕ್ಕೆ ಹೋದರೆ ಎಲ್ಲ ವಿಡಿಯೋ ತೆಗಿತೇನೆ. ಇವತ್ತು ನಂದು ಫ್ರೆಂಡಿಗೆ ಎಕ್ಸಾಮ್ ಅಂತೆ, ಹಾಗೆ ಓದ್ತಾ ಹೋಗ್ತಾನೆ. ಅದು ಅಲ್ಲಿ ಓದ್ತಾ ಹೋಗ್ಬೋದು, ಯಾರು ಸಹ ಇರುವುದಿಲ್ಲ, ಕಿರಿಕಿರಿ ಎಲ್ಲ ಇರುವುದಿಲ್ಲ. ಹಾಗೆ ಸ್ವಲ್ಪ ಓದ್ತಾ ಹೋಗ್ಬೋದು. ನನ್ನ ಮನೆಯಿಂದ ಇಲ್ಲಿ ಬರಲಿಕ್ಕೆ 5 ನಿಮಿಷ ಬೇಕು, ಅಷ್ಟು ದೊಡ್ಡ ಚಡಾವು ಉಂಟು, ಸಾಕಾಗ್ತದೆ. ಇಲ್ಲಿಂದ ಈಗ ಮೈಟ್ವರೆಗೆ ಹೋಗಲಿಕ್ಕೆ ನನಗೆ 20 ನಿಮಿಷ ಬೇಕಂತ. ಮುಕ್ಕಾಲಕ್ಕೆ ಹೋಗ್ಬೇಕಂತೆ. ಬಸ್ ಕೂಡ ಸಿಗ್ತದೆ ಗೊತ್ತಿಲ್ಲ, ಬೆಳಿಗ್ಗೆ ಉಂಟೇನೋ ಅಂತ ಗೊತ್ತಿಲ್ಲ. ಯಾವಾಗಲೂ PG ಇಂದ ಕಾಲೇಜಿಗೆ ಖಾಲಿ 2 ನಿಮಿಷದಲ್ಲಿ ಹೋಗ್ತಿದ್ದವ. ಈಗ ಮನೆಯಿಂದ ಮೈಟವರೆಗೆ ಹೋಗ್ಲಿಕ್ಕೆ 30 ನಿಮಿಷ ಬೇಕಾಗ್ತದೆ. ಫುಲ್ ವೆಯ್ಟ್ ಗೇನ್ ಆಗಿದೆ, ಫುಲ್ಲು ಇದಾಗಿದೆ, ಅಂದರೆ ತೋರಾಗಿದೆ ತುಂಬ. ಹಾಗೆ ಇನ್ನು ಸಪ್ಪನೆಲ್ಲ ಆಗಬೇಕು, ನೋಡಬೇಕು. ಟೇಕ್ ಕೇರ್, ಬಾಯ್.